ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರಭು ಯೇಸುವೆ, ನಿಮ್ಮ ಮಹೋನ್ನತ ಪ್ರಸನ್ನತೆಗಾಗಿ ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ ದೇವ. ಇದು ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನ, ಅವರ ಕುಟುಂಬಗಳನ್ನ, ಅವರ ಕೆಲಸ ಕಾರ್ಯಗಳನ್ನ, ಮಕ್ಕಳನ್ನ, ಕೋರಿಕೆಗಳನ್ನು ಆಶೀರ್ವದಿಸಿರಿ. ನಿಮ್ಮ ಸರ್ವ ವರದಾನಗಳಿಂದ ತುಂಬಿರಿ ಪ್ರಭುವೇ. ಪ್ರಿಯರೇ, ಇಂದು ಪ್ರಭು ಯೇಸು ಮಾಡಿದ 5 ರೊಟ್ಟಿ 2 ಮೀನುಗಳಿಂದ ಮಾಡಿದ ಆಹಾರದ ಅದ್ಭುತವನ್ನ ನಾವಿಂದು ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 6 ವಾಕ್ಯಗಳು 30ರಿಂದ 43ರವರೆಗೆ. ಇಲ್ಲಿ ಪ್ರಭು ಯೇಸು ಶಿಷ್ಯರೊಂದಿಗೆ ನಿರ್ಜನ ಪ್ರದೇಶಕ್ಕೆ ವಿಶ್ರಾಂತಿಗೆಂದು ತೆರಳಿದ್ದಾರೆ. ಪ್ರಭು ಯೇಸು ಹೋಗುವುದನ್ನ ನೋಡಿ ಜನರು ಅವರನ್ನ ಹುಡುಕಿಕೊಂಡು ಆ ನಿರ್ದಿಷ್ಟ ಮತ್ತು ನಿರ್ಜನ ಸ್ಥಳಕ್ಕೆ ಈಗಾಗಲೇ ಬಂದು ಸೇರಿದ್ದಾರೆ. ಅವರನ್ನ ನೋಡಿದ ಪ್ರಭು ಯೇಸು ಮನಮರುಗಿ ಅವರಿಗೆ ಬೋಧನೆಯನ್ನ ಮಾಡಲು ಆರಂಭಿಸುತ್ತಾರೆ. ಹೀಗೆ ಅವರೊಂದಿಗೆ ಮಾತನಾಡುತ್ತಾ ಬೋಧಿಸುತ್ತಾ ಸಂಜೆ ಆಗುತ್ತಾ ಬಂತು. ಶಿಷ್ಯರು ಬಂದು ಪ್ರಭು ಯೇಸುವಿಗೆ ನುಡಿತಾರೆ, ಇವರನ್ನ ಕಳುಹಿಸಿ ಕೊಡಿ, ಇಲ್ಲಿ ಅವರಿಗೆ ಕೊಡ್ಲಿಕ್ಕೆ ಆಹಾರವಿಲ್ಲ, ಹತ್ತಿರದ ಊರುಗಳಿಗೆ ಹೋಗಿ ಅವರ ಆಹಾರವನ್ನ ಕೊಂಡುಕೊಳ್ಳಲಿ. ಪ್ರಭು ಯೇಸು ಅವರಿಗೆ ಹೇಳ್ತಾರೆ, ನೀವೇನಾದ್ರೂ ಅವರಿಗೆ ಊಟಕ್ಕೆ ಕೊಡಿ, ನಮ್ಮ ಹತ್ರ ಅಷ್ಟು ಇಲ್ಲ. ಸರಿ, ಯೇಸು ಸ್ವಾಮಿ ಕೇಳ್ತಾರೆ, ನಿಮ್ಮ ಹತ್ರ ಎಷ್ಟಿದೆ? ನಮ್ಮ ಹತ್ರ 5 ರೊಟ್ಟಿ 2 ಮೀನುಗಳಿವೆ, ಇದು ಇಷ್ಟೊಂದು ಜನರಿಗೆ ಎಲ್ಲಿ ಸಾಕಾಗುತ್ತೆ? ಯೇಸು ಸ್ವಾಮಿ ಹೇಳ್ತಾರೆ, ಕೂಡಲೇ ಅವರಿಗೆ ಊಟಕ್ಕೆ ಪಂಕ್ತಿಯಲ್ಲಿ ಕೂರಿಸಿ. 50ರಂತೆ 100ರಂತೆ ಎಲ್ಲರನ್ನ ಪಂಕ್ತಿಯಲ್ಲಿ ಕೂರಿಸ್ತಾರೆ. ತದನಂತರ ಪ್ರಭು ಯೇಸು ಈ 5 ರೊಟ್ಟಿ ಮತ್ತು 2 ಮೀನುಗಳನ್ನ ತೆಗೆದುಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಶಿಷ್ಯರಿಗೆ ಕೊಟ್ಟು ನುಡಿತಾರೆ, ಈಗ ಇದನ್ನ ಎಲ್ಲರಿಗೆ ಹಂಚಿ. 5 ರೊಟ್ಟಿ ಮತ್ತು 2 ಮೀನುಗಳನ್ನ ಹಂಚಿದಾಗ ಅದು 5,000 ಜನರಷ್ಟು ಊಟ ಮಾಡುವಂತಾಯಿತು. ಹೀಗೆ ಪ್ರಭು ಯೇಸು ಆಹಾರದ ಅದ್ಭುತವನ್ನ ಮಾಡುತ್ತಾರೆ. ಕೇವಲ 5 ರೊಟ್ಟಿ 2 ಮೀನುಗಳಿಂದ 5,000 ಜನರು ಹೊಟ್ಟೆ ತುಂಬುವ ಅದ್ಭುತವನ್ನ ಪ್ರಭು ಯೇಸು ಮಾಡುತ್ತಾರೆ. ಪ್ರಿಯರೇ, ಹಂಚಿಕೊಂಡಾಗ ಅದ್ಭುತ ಆಗುತ್ತದೆ. ಕೊಟ್ಟು ದರಿದ್ರರಾದವರು ಯಾರೂ ಇಲ್ಲ, ಇಟ್ಟು ಶ್ರೀಮಂತರಾದವರು ಇಲ್ಲ. ಹಾಗಾಗಿ ನಮ್ಮಲ್ಲಿ ಇರುವುದನ್ನ ಸ್ವಲ್ಪದನ್ನ ಹಂಚಿಕೊಳ್ಳೋಣ. ಖಂಡಿತವಾಗಲೂ ಕೊಟ್ಟು ನೋಡೋಣ, ದೇವರು ಇರುವುದನ್ನ ಆಶೀರ್ವದಿಸುತ್ತಾರೆ. ಅದರಲ್ಲೂ ಆಹಾರಕ್ಕಾಗಿ, ಬಟ್ಟೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ ನಮ್ಮಲ್ಲಿ ಯಾರೇ ಬಂದರೂ ನಮ್ಮ ಕೈಯಲ್ಲಾದ ನೆರವನ್ನ ಅವರಿಗೆ ನೀಡೋಣ, ಅವರನ್ನ ಆಶೀರ್ವದಿಸೋಣ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವೇ, ಇಂತಹ ಔದಾರ್ಯವನ್ನ, ಉದಾರ ಮನಸ್ಸನ್ನ ನಮಗೆ ಕರುಣಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.